ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಲಾಗಲ್ಲಿ ಏನಿದೆ ಅಂದರೆ ಫ್ರೆಂಡ್ಸ್, ಲಿವರ್ ಫ್ರೈ ಮಾಡೋದು ಹೇಗೆ ಅಂತ ಇದರಲ್ಲಿ ಹೇಳ್ಕೊಡ್ತೀನಿ. ಯಾಕಂದರೆ ಈ ಲಿವರ್ ಫ್ರೈ ಟೇಸ್ಟ್ ಮಾಡೋದವರೆಲ್ಲ ಕೇಳ್ತಿದ್ರು ಇದು ಹೇಗೆ ಮಾಡೋದು ಅಂತ, ಅದಕ್ಕೋಸ್ಕರ ಲಾಗ್ ಮಾಡಿಬಿಡೋಣ ಅಂತ ಅಂದ್ಕೊಂಡೆ. ಬನ್ನಿ ಫ್ರೆಂಡ್ಸ್, ಇದನ್ನು ಮಾಡೋಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ. ನೀವು ಟ್ರೈ ಮಾಡಿ, ಚೆನ್ನಾಗಿದ್ರೆ ಕಮೆಂಟ್ ಮಾಡಿ ನನಗೂ ತಿಳಿಸಿ. ನಾನು ತೊಗೊಂಡಿರೋದು 1/2 kg ಲಿವರ್. ಅದಕ್ಕೆ 2 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, 2 ಬೆಳ್ಳುಳ್ಳಿನ ಹಾಗೆ ಬಿಡಿಸಿಟ್ಟಿದ್ದೀನಿ. ಮತ್ತು ಕರಿಬೇವು ಬೇಕು, ಉಪ್ಪು ರುಚಿಗೆ ತಕ್ಕಷ್ಟು, ಆಮೇಲೆ ಪೆಪ್ಪರ್ ಪೌಡ್ರ್ ಮಾಡಿಟ್ಟಿದ್ದೀನಿ, 1-2 ಟೇಬಲ್ ಸ್ಪೂನ್ ಬೇಕಾಗುತ್ತೆ ಅದಕ್ಕೆ. ಆಮೇಲೆ ಅರಿಶಿನ ಬೇಕು, ಆಮೇಲೆ ಸ್ಮ್ಯಾಶ್ ಮಾಡಿರೋ ಬೆಳ್ಳುಳ್ಳಿ 1 ಫುಲ್ಲು, ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು, 2 ಈರುಳ್ಳಿ ಕಟ್ ಮಾಡಿಟ್ಟಿದ್ನಲ್ಲ ಫ್ರೆಂಡ್ಸ್, ಅದ್ರ ಜೊತೆಗೆ ಇನ್ನೂ 2 ಬೆಳ್ಳುಳ್ಳಿನ ಬಿಡಿಸಿಟ್ಟಿದ್ನಲ್ಲ, ಅವೆರಡು ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ. ಫೈನ್ ಪೇಸ್ಟ್ ಆಗಬೇಕು. ಸ್ವಲ್ಪ ವಾಟರ್ ಆ್ಯಡ್ ಮಾಡಿ ಈ ಥರ ಬರುತ್ತೆ. ಆಮೇಲಿಂದ ಬಾಣಲಿ ಇಟ್ಬಿಟ್ಟು 2 to 3 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ, ಆಯಿಲ್ ಸ್ವಲ್ಪ ಹೀಟ್ ಆದಮೇಲೆ ಒಂದೊಂದೇ ಐಟಮ್ ಹಾಕಿ ಮಿಕ್ಸ್ ಮಾಡ್ತಾ ಹೋಗೋಣ. ಇದು ಮಟನ್ ಲಿವರು ಫ್ರೆಂಡ್ಸ್, ಆಮೇಲೆ ಕನ್ಫ್ಯೂಸ್ ಆಗಬೇಡಿ ಚಿಕನ್ದು ಅಂತ. ಹೀಟ್ ಆಗಿದೆ, ಇದಕ್ಕೆ ಆನಿಯನ್ ಮತ್ತು ಗಾರ್ಲಿಕ್ ಪೇಸ್ಟ್ನ ಹಾಕಿದ್ದೀನಿ. ಅದನ್ನು ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕಲ್ಲ, ಲೈಟಾಗಿ ಫ್ರೈ ಮಾಡ್ಕೊಳ್ಳಿ. ಆಮೇಲಿಂದ 1/2 kg ಲಿವರ್ ಏನಿದೆಯೋ ಮಟನ್ದು ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನೀರೆಲ್ಲ ಹಾಕಬೇಡಿ, ತೊಳೆದಿರೋದನ್ನ ನೀಟಾಗಿ ಜಸ್ಟ್ ಲಿವರ್ ಮಾತ್ರ ಎತ್ತಾಕಬೇಕು. ಲೋ ಫ್ಲೇಮಲ್ಲೇ ಮಾಡಬೇಕು ಫ್ರೆಂಡ್ಸ್, ಅದಂತೂ ಫಸ್ಟ್ ಮೈನ್ ಥಿಂಗ್ ಇದರಲ್ಲಿ. ಜಾಸ್ತಿ ಇದರಲ್ಲಿ ಮಾಡಿಬಿಟ್ರೆ ಬೇಗ ಸೀದೋಗುತ್ತೆ, ಅದು ಗೊತ್ತಾಗಲ್ಲ ನಮಗೆ, ಆಮೇಲೆ ಬೇಯಲ್ಲ ಅದು. ಆಮೇಲೆ ಸ್ವಲ್ಪ ಅರಿಶಿನ ಹಾಕಿದ್ದೀನಿ, ಸ್ವಲ್ಪ ಉಪ್ಪು. ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು. ಆ ಲಿವರ್ ಫ್ರೈ ಮಾಡ್ತಾ ಅದು ಫುಲ್ ಮೆಲ್ಟ್ ಆಗುತ್ತೆ ನೀಟಾಗಿ. ಲೋ ಫ್ಲೇಮಲ್ಲಿ ನೀಟಾಗಿ ಫ್ರೈ ಮಾಡ್ತಾಯಿದ್ರೆ ಈ ಕಲರ್ಗೆ ಚೇಂಜ್ ಆಗುತ್ತೆ. 1 to 3 ಮಿನಿಟ್ಸ್ ಈ ಥರ ಫ್ರೈ ಮಾಡ್ತಾನೇ ಇರಿ. ಆಮೇಲಿಂದ ಅದು ಫುಲ್ಲು ಸೈಡಲ್ಲೆಲ್ಲ ಆಯಿಲ್ ಬಿಡ್ತಾ ಬರುತ್ತೆ, ಈ ಥರ ಮೆಲ್ಟ್ ಆಗುತ್ತೆ ಫ್ರೆಂಡ್ಸ್. ಆಮೇಲಿಂದ ಇದಕ್ಕೆ ಸ್ಮ್ಯಾಶ್ ಮಾಡಿ ಇಟ್ಟಿದ್ನಲ್ಲ ಗಾರ್ಲಿಕ್ನ, ಅದನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಒಂದೊಂದೇ ಆ್ಯಡ್ ಮಾಡಿಕೊಂಡು ಲೈಟಾಗೆ ಫ್ರೈ ಮಾಡ್ತಾ ಬರಬೇಕು. ಸ್ಪೂನಲ್ಲಿ ಫುಲ್ ತಿರುಗಿಸಿ ಇವೆಲ್ಲ ಹೊಂದ್ಕೋಬೇಕಲ್ವ ಹೊತ್ತಿಗೆ, ಅದಕ್ಕೆ. ಇಷ್ಟಾದಮೇಲೆ 2 ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡ್ರನ್ನ ಹಾಕಬೇಕು. ಇದನ್ನು ನೀಟಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್. ಅದರಲ್ಲೂ ಸ್ವಲ್ಪ ಬೇಯಬೇಕು ನೀಟಾಗಿ, ಅದೇ ಮೇಯ್ನ್ ಪೆಪ್ಪರ್ ಫ್ರೈಗೆ. ಆಮೇಲಿಂದ ಕರ್ಬೇವಿನ ಸೊಪ್ಪು ಹಾಕಿ ಇದೇ ಥರ ನೀಟಾಗಿ ಫ್ರೈ ಮಾಡಬೇಕು. ಆ ಕರ್ಬೇವಿನ ಸೊಪ್ಪಿನ ಫ್ಲೇವರೆಲ್ಲ ಅದಕ್ಕೆ ನೀಟಾಗಿ ಹಿಡಿಬೇಕು ಫ್ರೆಂಡ್ಸ್. ಒಂದು ಅರ್ಧ ಲೋಟ ಅಷ್ಟು ನೀರು ಹಾಕ್ಬಿಟ್ಟು ಕ್ಲೀನಾಗಿ ಬೇಯಿಸ್ಬೇಕು. ಯಾಕಂದರೆ ಅದು ಲಿವರು ಅಷ್ಟು ಈಸಿಯಾಗಿ ಬೇಯೋಲ್ಲ, ಸ್ವಲ್ಪ ಲೇಟಾಗಿ ಲೋ ಫ್ಲೇಮಲ್ಲಿ ಬೇರೆ ಇಟ್ಟಿರ್ತೀವಲ್ಲ, ಅದಕ್ಕೆ ನೀಟಾಗಿ ಬೇಯಿಸಿ 3 ಮಿನಿಟ್ಸ್ ಅಷ್ಟು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಎಲ್ಲ ಮಿಕ್ಸ್ ಮಾಡಿ ನೀಟಾಗಿ ಬೇಯಿಸ್ಬೇಕು ಫ್ರೆಂಡ್ಸ್. ಲಾಸ್ಟಲ್ಲಿ ಇನ್ನೊಂದು ಕೊತ್ತಂಬರಿ ಸೊಪ್ಪೊಂದು ಆ್ಯಡ್ ಮಾಡಿದ್ರೆ ಎಲ್ಲ ಆಯಿತು. 1 ನಿಮಿಷ ಬೇಯಬೇಕು. ಫ್ರೈ ರೆಡಿ ಫ್ರೆಂಡ್ಸ್, ಲಿವರ್ ಫ್ರೈ ರೆಡಿಯಾಗಿದೆ. ಇದನ್ನು ಬಿಸಿ ಅನ್ನ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ರಸಮ್ ಜೊತೆ ಲಿವರ್ ಫ್ರೈ ಮತ್ತು ಅನ್ನ ಇಷ್ಟನ್ನು ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ, ಚೆನ್ನಾಗಿದ್ದರೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ. ಕುಕ್ಕಿಂಗ್ ವಿಡಿಯೋಸ್ ಮಾಡೋಕ್ಕೆ ನನಗೂ ಮೋಟಿವೇಶನ್ ಸಿಗುತ್ತೆ ಅಂತ ಫ್ರೆಂಡ್ಸ್ ಕೇಳ್ಕೊತಾ ಇರೋದು ಅಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್.